ಗೈಸ್ ಎಲ್ಲ ನಮಸ್ಕಾರ. ಎಕ್ಸಾಕ್ಟ್ಲಿ 3 ತಿಂಗಳ ಹಿಂದೆ ನಾನು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕಲ್ಲಿ ಇರಮನಹಳ್ಳಿ KHP ಲೇಔಟ್ ಬಗ್ಗೆ ಮಾತಾಡಿದ್ದೆ. ಇದು ತುಂಬ ಹಳೆಯ ಲೇಔಟ್. ಇದು ಯು ಕ್ಯಾನ್ ಸಿ ದಿಸ್ ಕಲ್ಯಾಣ ಮಂಟಪ. ಇದು ನಾನು ವೀಡಿಯೋದಲ್ಲೂ ಕೂಡ ತೋರಿಸಿದ್ದೆ. ಓಕೆ, ಸೊ ನೀವೇನು ನೋಡ್ತಾ ಇದ್ದಿಲ್ಲ ಇದೇ ಇರಮನಹಳ್ಳಿ KHP ಲೇಔಟು. ಸೊ ಎಕ್ಸಾಕ್ಟ್ಲಿ ಇದು ಬಂದುಬಿಟ್ಟು ಬೆಂಗಳೂರು ಮೈಸೂರು ಹೈವೇಲಿದೆ, ಬೆಂಗಳೂರು ಮಂಗಳೂರು ಹೈವೇ. ಇದು ಸೆಂಟರ್ ಆಫ್ ಬೆಂಗಳೂರು ಗೈಸ್. ಇಲ್ಲಿಂದ ಬೆಂಗಳೂರು ಸೇಮ್ ಡಿಸ್ಟೆನ್ಸಲ್ಲಿದೆ, ಇವನ್ ಹಾಸನ ಕೂಡ ಸೇಮ್ ಡಿಸ್ಟೆನ್ಸ್ ಇದೆ. ಯಡಿಯೂರು, ಕುಣಿಗಲ್ಲು ಮತ್ತು ಬೆಳ್ಳೂರು ಕ್ಲಾಸು ಎಲ್ಲ ತುಂಬ ಹತ್ತಿರದಲ್ಲಿದೆ. ಇದು ತುಂಬ ಹಳೆ ಲೇಔಟು. ಅದಾದ ಹಳೆ ವೀಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ನಾವು ಈ ಲೇಔಟಲ್ಲಿ ರೀಸೆಂಟಾಗಿ ಆಲ್ರೆಡಿ ಲಾಟ್ರಿ ಆಗಿಬಿಟ್ಟು ಅಲಾಟ್ಮೆಂಟಿಗೆ ಕರೆದ 4 ತಿಂಗಳಾಯಿತು. ಅಂದರೆ ಅಲಾಟ್ಮೆಂಟ್ ಎಲ್ಲ ಆಗಿದೆ. ಐ ಥಿಂಕ್ ಬೈ ದಿಸ್ ಟೈಮ್ ಜೂನ್ ಜುಲೈಯಲ್ಲಿ ಎಲ್ಲರೂ ಪೇಮೆಂಟ್ ಎಲ್ಲ ಮಾಡಿ ಪ್ರೊಸೆಸ್ಸಿಗೆಲ್ಲ ಹೋಗಿರ್ತಾರೆ. ತುಂಬ ಜನ ಕೂಡ ಇಲ್ಲಿಂದ ವೀಡಿಯೋ ಕೂಡ ಕಳಿಸಿದ್ದೆ. ಜಸ್ಟ್ ಇಲ್ಲಿ ಪಾಸ್ ಆಗ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ. ನಾನು ಒಂದು ರೌಂಡ್ ಈ ಲೇಔಟ್ ಹೆಂಗಿದೆ ಅಂತ ಒಳಗಡೆ ತೋರಿಸ್ಕೊಂಬರ್ತೀನಿ. ಲೆಟ್ಸ್ ಗೋ. ಸೊ ನೀವೇನು ನೋಡ್ತಾ ಇದ್ದಿಲ್ಲ, ಇದು ಹೋಟೆಲ್ ಪಕ್ಕದಲ್ಲಿರುವಂಥ ಊರು. ನಾನು ನಿಮಗೆ ಲೇಔಟ್ ಒಳಗಡೆ ಜಸ್ಟ್ ಒಂದು ರೌಂಡ್ ತೊಗೊಂಡು ಹೋಗ್ಬಿಟ್ಟು ಬರ್ತೀನಿ. ಸೊ ಸಿಂಪಲ್ ಏನಿಲ್ಲ ಗೈಸ್, ಇದು ತುಂಬ ಒಂದು 10 ವರ್ಷದ ಹಿಂದೆ ಕರೆದಂತಹ KHP ಲೇಔಟ್ ಇದು. ಇವನ್ ನನಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಯಾವಾಗ ಅವರು ಲೀಸ್ಟನ್ನು ಅನೌನ್ಸ್ ಮಾಡಿದಾರಲ್ಲ ಆವಾಗ ನಾನು ಚೆಕ್ ಮಾಡಿದಾಗ ಇದು ಹಾಸನ ಮಂಗಳೂರು ಹೈವೇಗಿದ್ರೂ ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಹೀಗೆ ಬರುತ್ತೆ. ಇದು ಹಳಾಲ್ ಮತ್ತು ಇರಮನಹಳ್ಳಿ ಅಂತ ಕೂಡ ಒಂದು ಈಗ ಹೈವೇ ನೋಡ್ತಾ ಇದ್ದೀರಲ್ಲ, ಈ ರೈಟ್ ಸೈಡಿಗೆ ಏನು ಕಾಣ್ತಾ ಇದೆಯಲ್ಲ ಇದೇ ಎಂಟ್ರೆನ್ಸು. ಈ ಲೇಔಟು ಎಕ್ಸ್ಟ್ರೀಮ್ಲಿ ನಿಮಗೆ ಲೇಔಟ್ ಪಕ್ಕದಲ್ಲೇ ಇದೆ. ಲೇಔಟ್ ಪಕ್ಕದಲ್ಲೇ ಅಂತೀನಿ, ಹೈವೇ ಪಕ್ಕದಲ್ಲೇ ಇದೆ. ಓಕೆ, ದಿಸ್ ಅ ಮೇನ್ ಎಂಟ್ರೆನ್ಸ್. ಇಫ್ ಯು ಸಿ ಎಲ್ಲ ಲೇಔಟ್ ಸೈಟ್ಗಳು ಬರೋದು ನಮ್ಮ ಎಡಭಾಗದಲ್ಲೇ. ಓಕೆ, ಸಿ ಹೈವೇ ಪಕ್ಕದಲ್ಲೇ ಇದೆ, ರೋಡ್ ರೆಡಿ ಆಗಿದೆ, ಅಂಡರ್ಗ್ರೌಂಡಿಂಗ್ ಕರೆಂಟ್ ಇಲ್ಲ, ಇದಾಗಿದೆ. ಇದು ಆಲ್ರೆಡಿ ಅಲಾಟ್ಮೆಂಟ್ ಆಗಿ ಹೋಗಿದೆ ಗೈಸ್ 3 ತಿಂಗಳಿಂದನೇ. ಇಲ್ಲಿ ಹೊಸಬ್ರಿಗೆ ಯಾವುದೇ ರೀತಿ ಅವಕಾಶ ಆ್ಯಸ್ ಆಫ್ ನಾವು ಇಲ್ಲ. ಇನ್ ಕೇಸ್ ಏನಾದರೂ ಅರ್ಜಿ ಕಮ್ಮಿ ಬಿದ್ದು ಸೈಟ್ಗಳು ಏನಾದರೂ ಕಮ್ಮಿ ಕೊಟ್ಬಿಟ್ಟು ಅಥವಾ ತುಂಬ ಕ್ಯಾನ್ಸಲೇಷನ್ ಆಗಿದ್ದರೆ ನಿಮಗೆ ಫ್ಯೂಚರಲ್ಲಿ ಉಳಿದಂಥ ಸೈಟ್ಗಳು ಅಲಾಟ್ಮೆಂಟಿಗೆ ಬಂದರೂ ಬರ್ಬೋದು. ಇಲ್ಲಾಂದರೆ ಏನಾದರೂ ಕ್ಯಾನ್ಸಲ್ ಆಗಿರೋದೆಲ್ಲ ವೆಯ್ಟಿಂಗ್ ಲಿಸ್ಟ್ ಅವ್ರಿಗೆ ಕೊಟ್ಬಿಟ್ರೆ ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ. ಬಟ್ ಒನ್ ಲಾಸ್ಟ್ ಆಪ್ಷನ್ ನಿಮಗೇನು ಅಂತಂದರೆ, ಫ್ಯೂಚರಲ್ಲಿ ಏನಾದರೂ ಆಪ್ಷನ್ ಬಂದರೆ ಯು ಕ್ಯಾನ್ ಸಿ ದಿಸ್. ಫ್ಯೂಚರಲ್ಲಿ ಏನಾದರೂ ಆಪ್ಷನ್ ಬಂದರೆ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಚೆನ್ನಾಗಿದೆ, ತೊಗೋಬೋದು. ಇನ್ವೆಸ್ಟ್ಮೆಂಟ್ ಮಾಡೋರಿಗಾಗಲಿ ಲೋಕಲ್ಗಾಗಲಿ. ಐ ಥಿಂಕ್ ಯಾರ್ಯಾರು ತುಂಬ ಜನ ಫೋನ್ ಮಾಡಿದ್ರು ನನಗೆ, ಲೋಕಲಲ್ಲಿ ಯಾರ್ಯಾರಿಗೆ ಇಲ್ಲಿ ಸಿಕ್ಕಿದೆಯಲ್ಲ, ಐ ಥಿಂಕ್ ದೇ ಆರ್ ವೆರಿ ಲಕ್ಕಿ. ಯಾಕಂದರೆ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಬೆಂಗಳೂರು ಹಾಸನ ಮಧ್ಯದಲ್ಲಿ ಇರುವಂಥ ಲೇಔಟ್ ಇದು. ಓಕೆ, ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದು ಡೀಸೆಂಟಾಗಿ ರಫ್ಲಿ ಅರೌಂಡ್ 54 ಎಕರೆ ಏನೋ ಇರುತ್ತೆ. ಕ್ಲೋಸ್ ಟು 600 and 700 ಸೈಟ್ ಅಲಾಟ್ಮೆಂಟ್ ಆಗಿರ್ಬೋದು. ಇಲ್ಲಿ ಇದಕ್ಕೆ 2 ಎಂಟ್ರಿ ಇದೆ. ಒಂದು ಎಂಟ್ರಿ ನಾನೇನು ಧ್ರುವತಾರೆ ಪಕ್ಕದಲ್ಲಿ ತೋರಿಸಿದಲ್ಲ, ದಟ್ ಇಸ್ 1 ಎಂಟ್ರಿ. ಇನ್ನೊಂದು ಎಂಟ್ರಿ ಬಂದುಬಿಟ್ಟು ನಿಮಗೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೇ ಇದೆ, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಚಲೋ ಮತ್ತೆ. ಓಕೆ ಗೈಸ್, ನೋಡಿ ಹೈವೇಗೆ ಜಸ್ಟ್ 1 ಮೀಟ್ರಲ್ಲೇ ಇಲ್ಲಿ ನೋಡಿ ಲೆಟ್ರಲ್ ಕರ್ನಾಟಕ ಬರ್ತಿದ್ದಾರೆ ನೋಡಿ, ಬೋರ್ಡು ಕರ್ನಾಟಕ ಗೃಹ ಮಂಡಳಿ ಕಾಣ್ತಾ ಇದೆಯಾ? ಕರ್ನಾಟಕ ಮಂಡಳಿ EWS ಲೈನ್ ಇದು ಮತ್ತು LIG ಲೈನ್ ಇದು. ಓಕೆ, ಸೊ ಈ ಥರ ಇದೆ. ಮುಂದೆ ಕೂಡ ಅದೇ ಥರ ಎಲ್ಲ ನೀಟಾಗಿ ಮಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಸೈಟ್ ನಂಬರ್ ಆಗಲಿ ಇಲ್ಲೂ ಕೂಡ ಮಾರ್ಕಿಂಗ್ ಆಗಿದೆ. ಯು ಕ್ಯಾನ್ ಸಿ ಎಡಗಡೆ LIG 194 to 187. ಐ ಥಿಂಕ್ ರಫ್ಲಿ ಅರೌಂಡ್ ಒಂದು 400-500 ಸೈಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ಮಾರ್ಕ್ ಮಾಡಿದ್ದಾರೆ, ಎಲ್ಲ ಬೋರ್ಡೆಲ್ಲ ಹಾಕಿ. ಇದೇ ಫಸ್ಟ್ ಟೈಮ್ ನಾನು KHP ಲೇಔಟಲ್ಲಿ ಇಷ್ಟೊಂದು ಡೀಸೆಂಟಾಗಿ ಮಾರ್ಕಿಂಗ್ ನೋಡಿರೋದು. ಅದು ಕೂಡ ಹೆಸರು ಕೂಡ ನೀಟಾಗಿ ಹಾಕಿದ್ದಾರೆ, LIG, MIG, HIG. ವೆರಿ ವೆರಿ ಬ್ಯೂಟಿಫುಲ್ ಗೈಸ್. ಇದರಲ್ಲಿ ಯಾವುದೇ ಥರ ಆಪ್ಷನ್ ಇಲ್ಲ ಫ್ಯೂಚರಲ್ಲಿ ಅರ್ಜಿ ಹಾಕಿ ಮಾಡಲಿಕ್ಕೆಲ್ಲ. ಸರ್ಟನ್ಲಿ ಆಪ್ಷನ್ ಅಂತ ಬಂದಾಗ ಯಾವುದಾದ್ರೂ ಕ್ಯಾನ್ಸಲ್ ಆಗಿರೋ ಸೈಟ್ಗಳು ಅಥವಾ ಮುಂದೆ ನಿಮಗೆ ಏನಂತ ಹೇಳ್ತಾರೆ ಲಾಟ್ರಿಯಲ್ಲಿ ಕಾರ್ನರ್ ಸೈಟ್ಗಳು, ಓಕೆ, ಈ ಥರ ಸೈಟ್ಗಳು ಮುಂದೆ ಫ್ಯೂಚರಲ್ಲಿ ಬರ್ಬೋದು. ರೋಡ್ ಯಾಕೋ ಸ್ವಲ್ಪ ಚಿಕ್ಕ ಥರ ಕಾಣ್ತಾ ಇದೆ LIG ಲೈನಲ್ಲೂ ಕೂಡ. ಮಿನಿಮಮ್ 30 ಅಡಿ ರೋಡ್ ಇದೆ. ಮುಂದೆ ನೀವು ಅಬ್ಸರ್ವ್ ಮಾಡ್ಬೋದು. ಒಳ್ಳೆ ಊರು ಪಕ್ಕದಲ್ಲಿದೆ, ಹೈವೇ ಪಕ್ಕದಲ್ಲಿದೆ. ಓಕೆ, ಇಫ್ ಯು ಚೆಕ್ ದಿಸ್, ವಾಟರ್ ಟ್ಯಾಂಕು ಬಲಗಡೆ ನಿಮಗೆ ಗುಡ್ಡ ಬೆಟ್ಟಗಳೆಲ್ಲ ನೀಟಾಗಿದೆ. ಪರ್ಸ್ನಲಿ ಎಲಿವೇಶನ್ ಎಲ್ಲ ನೋಡಿದ್ರೆ ನನಗೆ ತುಂಬ ಹಿಡಿಸ್ತು. ಬಟ್ ಲೋಕಲ್ ಇರೋರಿಗೆ ಜಸ್ಟ್ ಮೂವ್ಮೆಂಟ್ ಆಗಲಿಕ್ಕೆ ಇಟ್ ವಿಲ್ ಬಿ ವೆರಿ ಗುಡ್ ಲೊಕೇಶನ್ ನನ್ನ ಪ್ರಕಾರ. ಸೊ ಈ ಥರ ನೀಟಾಗಿ ಮಾಡಿದ್ದಾರೆ. ಸೊ ಎಲ್ಲ HIG ಸೈಟ್ಗಳು ಕೂಡ ಹೈಟಲ್ಲಿದೆ. ವಾಟರ್ ಟ್ಯಾಂಕು ಹೈಟ್ ಆಗಿದೆ, ಪಕ್ಕದಲ್ಲಿ ಒಂದು ಗುಡ್ಡ ಇದೆ. ಐ ಥಿಂಕ್ ವೆರಿ ವೆರಿ ಡೀಸೆಂಟ್. 500 ಸೈಟು ಅಂದರೆ 500 ಮನೆ, ರಫ್ಲಿ ಅರೌಂಡ್ 500 ಜನ ಅಂತಂದರೆ
ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಟ್ಟೆ ಕಟ್ತಾರೆ. ಓಕೆ, ಸೊ ನಾನು ಈ ವಿಡಿಯೋಗೆ ನಿಮಗೆ ಈಗ ಫಸ್ಟಿಗೆ ತೊಗೊಂಬಂದಿದ್ದು ಒಂದು ಎಂಟ್ರಿ, ಇದು ಇನ್ನೊಂದು ಎಂಟ್ರಿ ಗೈಸ್. ವಾಟ್ ಯು ಸೀಯಿಂಗ್ ಈಸ್ ಅನದರ್ ಎಂಟ್ರಿ. ಇಲ್ಲಿ ಮುಂದ್ಗಡೆ ನೋಡ್ಬೋದು, ಇದು ಕೂಡ ಒಂದು ಧ್ರುವತಾರ ಹೋಟೆಲ್ ಎದುರುಗಡೆನೇ ಇದೆ. ನಾನು ನಿಮಗೆ ಕೆಳಗಡೆ ಹಿಡಿದು ಇದನ್ನ ಡೀಟೇಲ್ಸ್ ಒಂದು ತೋರಿಸ್ಬಿಡ್ತೀನಿ. ನೀವು ಅಬ್ಸರ್ವ್ ಮಾಡ್ದಂಗೆ ಇದು ಕೂಡ ಹಾಸನ ಹೈವೇ, ನೀವು ಇಲ್ಲೇ ನೋಡ್ಬೋದು. ಇದು ಕೃಷ್ಣ ಹೋಟೆಲ್. ಇದು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಕೃಷ್ಣ ಹೋಟೆಲ್. ಇದೊಂದು ಗ್ರ್ಯಾಂಡ್ ಎಂಟ್ರಿ, 60 ಅಡಿ ರೋಡು. ಓಕೆ, ಅಬ್ಸರ್ವ್ ಮಾಡೋದು. ನಾನು ನಿಮಗೆ ತೊಗೊಂಬಂದಿದ್ದು ಅಲ್ಲಿ ಲೈಟ್ ಏನು ಕಾಣ್ತಾ ಇದೆಯಲ್ಲ ಅಲ್ಲಿ, ಇಫ್ ಯು ಅಬ್ಸರ್ವ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅದು ಧ್ರುವತಾರೆ. ಓಕೆ, ಸೊ ಅಲ್ಲಿ ಮೇಯ್ನ್ ಆರ್ಚಿಂದ ಎಂಟ್ರಿ ಇದೆ. ಅಲ್ಲಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟ್ರ್ ಹಾಗೆ 1 ಕಿಲೋಮೀಟ್ರ್ ಹಿಂಗೆ ಬಂದರೆ ಫುಲ್ಲು ಸ್ಕ್ವೇರಲ್ಲಿ ಈ ಲೇಔಟ್ ಕಾಣುತ್ತೆ. ಓಕೆ, ಪಕ್ಕದಲ್ಲೇ ಕೂಡ ಗುಡ್ಡಗಳು ಎಲ್ಲ ಇದೆ. ಇಲ್ಲಿ ನೋಡಿ, ಗೃಹ ಮಂಡಳಿ HIG 2 ಸೇ ದಿಸ್ ನಂಬರ್ HIG 36 ಇಂದ 42 ಈ ಕಡೆ ಬರುತ್ತೆ. ಓಕೆ, ಮಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ MIG 54 to 61, ಒಳ್ಳೆ 60 ಅಡಿ ರೋಡು, ವಾಟರ್ ಟ್ಯಾಂಕ್ ರೆಡಿ ಇದೆ. ಇದು ಒಂಥರ ಹೋಮ್ ಟೂರ್ ಥರ, ಇದು ಹೋಮ್ ಟೂರ್, ರೂಮ್ ಟೂರ್ ಥರ. ಓಕೆ, ಸೊ ಇಷ್ಟು ಚೆನ್ನಾಗಿದೆ ನೋಡಿ, ಇಷ್ಟೆಲ್ಲ ಇದೆ, ಬ್ಯೂಟಿಫುಲ್ ಆಗಿದೆ. ಓಕೆ, ಯಾರ್ಯಾರು ಸಿಕ್ಕಿದೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ದಿಸ್ ಆಲ್ ಡೀಟೇಲ್ಸ್. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇದು ಅಗೈನ್ ಮಂಡ್ಯ ಡಿಸ್ಟ್ರಿಕ್ಟ್, ನಾಗಮಂಗಲ ತಾಲೂಕು, ಇರಬನಹಳ್ಳಿ, KHB ಲೇಔಟನ್ನು 3 ತಿಂಗಳಿಂದ ಹಾಗೆ ಲಾಟ್ರಿಯಲ್ಲಿ ಸಿಕ್ಕಿದೆ. ದಿಸ್ ಇಸ್ ಜಸ್ಟ್ ಅ ವ್ಯೂ. ಫ್ಯೂಚರಲ್ಲಿ ಬಂದಾಗ ಕನ್ಫ್ಯೂಷನ್ ಆಗೋದು ಬೇಡ. ಈ ವಿಡಿಯೋ ಯಾರಿಗಾದ್ರೂ ಅಲಾಟ್ ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಡಿ. ಸೊ ನಾಳೆ ಏನಾದರೂ ಈ ಲೇಔಟಲ್ಲಿ ಆಕ್ಷನ್ ಬಂದರೂ ಕೂಡ ನಮ್ಮ ಚಾನಲ್ ಇರುತ್ತೆ. ಇದೇ ರೀತಿ ಕರ್ನಾಟಕದಲ್ಲಿ ಹೊಸ ಲೇಔಟ್ಗಳು ಮತ್ತು ಆಕ್ಷನ್ಗಳು ಬಂದಾಗ ನಾವು ಅದನ್ನು ನಮ್ಮ ಚಾನಲ್ ಹಾಕ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಿಕ್ ಹೆಲ್ಪಿಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ID, ನನ್ನ ಹೆಸರಿದೆ ಮಂಜುನಾಥ್ ಕುಂಬಾರಿ, ಅವ್ರ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ಫಾಲೋ ಮಾಡಿ ಇಟ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.